ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಪಾರ್ಟಲ್ಲಿ ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೆ ನೋಡಿ, ಓಡಿ ಹಾಕೋದನ್ನು ತೋರಿಸಿದ್ದೆ ಫ್ರೆಂಡ್ಸ್. ನಾನೊಂದು ಸ್ಲೀವ್ಸನ್ನು ಹಾಕ್ಕೊಂಡಿದ್ದೀನಿ, ಈ ಕಡೆ ಸ್ಲೀವ್ಸ್ನ ಹಾಕೋದನ್ನು ತೋರಿಸ್ತೀನಿ. ಇಷ್ಟೇ ಒಂದು ಫ್ರೆಂಡ್ಸ್. ನೋಡಿ, ನಾವಿಲ್ಲಿ ಕಾರ್ನರಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ ಅವಾಗ ಫಸ್ಟಿಗೆ ನೋಡಿ, ಇಲ್ಲಿ ಕ್ರಾಸ್ ಸ್ಟಿಚ್ ಹಾಕಿದ್ದೀವಲ್ಲ ಸೆಂಟ್ರಲ್ಲಿ, ಅಲ್ಲಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 2 ಚೈನ್ ಹಾಕೊಳ್ಳೋಣ. ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಡಬಲ್ ಕ್ರೋಶೆ. ನೋಡಿ, ನಾವೀಗ ಇಲ್ಲಿ ಕ್ರಾಸ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಡಬಲ್ ಕ್ರೋಶೆ ರೌಂಡು ನಾವು ರೈಟ್ ಸೈಡಲ್ಲೇ ಹಾಕ್ತೀವಿ. ಇದು ಕ್ರಾಸ್ ಸ್ಟಿಚ್ ಮಾತ್ರ ರಾಂಗ್ ಸೈಡಲ್ಲಿ, ಹಾಗಾಗಿ ರೈಟ್ ಸೈಡಲ್ಲೇ ಹಾಕ್ಕೊಳ್ಳೋಣ. ನೋಡಿ, ಒಂದು ನೋಡಿ, ಮತ್ತೆ ಇಲ್ಲಿ ಒಂದು ಎರಡು ಡಬಲ್ ಕ್ರೋಶೆ, ಮತ್ತು ನೋಡಿ ಈ ಡಬಲ್ ಕ್ರೋಶೆ ಇದೆಲ್ಲ ಇದರ ಮಧ್ಯದಲ್ಲೇ ಒಂದು 3. ನೋಡಿ, ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ವಲ್ಲ, ಒಂದು ಚೈನ್ ಹಾಕಿದ್ವಲ್ಲ, ನೋಡಿ ಒಟ್ಟು 4 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ, 2 ಚೈನ್ ಬಿಟ್ಟು. ಮತ್ತೆ ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಇಲ್ಲಿ ಮಾತ್ರ ನಾವು 4 ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಈ ಸ್ಟಿಚ್ ಮಾರ್ಕರ್ ತನಕ ಬನ್ನಿ. ನೋಡಿ, ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ, ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ನೋಡಿ, ಇಲ್ಲೇ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಇದರ ಮಧ್ಯದಲ್ಲಿ ಸೆಂಟ್ರಲ್ಲಿ ಡಬಲ್ ಕ್ರೋಶೆ. ನೆಕ್ಸ್ಟ್ ಇಲ್ಲಿ 1 2 3 ಲಾಸ್ಟಿಗೆ ಇಲ್ಲೊಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಹೀಗೆ ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ನೋಡಿ ಅದರ ಒಳಗಿಂದ ಈ ರೀತಿ ಹಾಕೊಳ್ಳೋಣ ಸ್ಲಿಪ್ ಸ್ಟಿಚ್ಚು. ನೋಡಿ, ಹೀಗೆ ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಕ್ರಾಸ್ ಸ್ಟಿಚ್ಚಲ್ಲಿ ನಾವು ಇನ್ಕ್ರೀಸ್ ಮಾಡೋದಿಲ್ಲ, ಡಿಕ್ರೀಸ್ ಮಾಡೋದಿಲ್ಲ. ಈ ಡಬಲ್ ಕ್ರೋಶೆ ರೌಂಡ್ ಇದೆಯಲ್ಲ, ಅಲ್ಲಿ ಮಾತ್ರ ನಾವು ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಈಗ ಕ್ರಾಸ್ ಸ್ಟಿಚ್ ಹಾಕ್ತಾ ಹೋಗೋಣ. ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, ಸ್ಕಿಪ್ ಮಾಡಿದ ಸ್ಟಿಚಲ್ಲಿ ಮತ್ತೆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ.
ಹೀಗೆ ಫ್ರೆಂಡ್ಸ್ ಕ್ರಾಸ್ ಸ್ಟಿಚ್ಚನ್ನು ಫುಲ್ ತನಕ ಹಾಕೊಳ್ಳಿ, ನೋಡಿ ಫ್ರೆಂಡ್ಸ್ ಕ್ರಾಸ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾವು 2 ರೌಂಡ್ ಆಯಿತು. ಈಗ 3rd ರೌಂಡಲ್ಲಿ ನಾವು ಡಿಕ್ರೀಸ್ ಮಾಡಬೇಕು. ನಾವು ಡಬಲ್ ಕ್ರೋಶೆ ರೌಂಡಲ್ಲಿ ಮಾತ್ರ ಡಿಕ್ರೀಸ್ ಮಾಡೋದು, ಇದು ಕ್ರಾಸ್ ಸ್ಟಿಚ್ ರೌಂಡಲ್ಲಿ ಡಿಕ್ರೀಸ್ ಮಾಡಲ್ಲ. ನೋಡಿ ಹೀಗೆ ನೆಕ್ಸ್ಟ್ ಇಲ್ಲಿ ಒಂದೊಂದು ಡಬಲ್ ಕ್ರೋಶನ ಡಿಕ್ರೀಸ್ ಮಾಡೋದು. ಇದು ಡಬಲ್ ಕ್ರೋಶೆ ರೌಂಡ್ ಇದೆಯಲ್ಲ, ಈಗ ಎಷ್ಟು ಡಬಲ್ ಕ್ರೋಶೆ ರೌಂಡ್ ಹಾಕ್ತೀವೋ ನಾವು ನೋಡಿ ಇಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ 1 2 3 ನೋಡಿ 3rd ರೌಂಡಿಗೆ ನಾವು ಡಿಕ್ರೀಸ್ ಮಾಡಿದ್ದೀವಿ. ಮತ್ತು ಈ ಕ್ರಾಸ್ ಸ್ಟಿಚ್ ರೌಂಡಿಗೆ ಡಿಕ್ರೀಸ್ ಮಾಡೋದಿಲ್ಲ. ಮತ್ತು ಇಲ್ಲಿ ಡಿಕ್ರೀಸು, ಇಲ್ಲಿ ಡಿಕ್ರೀಸು, ಇಲ್ಲಿ ಡಿಕ್ರೀಸು, ಇಲ್ಲಿ ಡಿಕ್ರೀಸು, ಒಂದೊಂದು ಡಬಲ್ ಕ್ರೋಶನ ನಾವು ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಮಾಡಿದ್ವಲ್ಲ ಇದೇ ರೀತಿ ನೋಡಿ. ಮತ್ತೆ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾತ್ರ ನಾವು ಡಿಕ್ರೀಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ನಾವು ಕ್ರಾಸ್ ಸ್ಟಿಚ್ ರೌಂಡ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ರೌಂಡ್ ಹಾಕ್ತೀವಲ್ಲ, ಅಲ್ಲಿ ಮತ್ತೆ ಇದೇ ರೀತಿ ಒಂದು ಡಬಲ್ ಕ್ರೋಶೆನ ಡಿಕ್ರೀಸ್ ಮಾಡಬೇಕು. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ, ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಡಬಲ್ ಕ್ರೋಶೆ ರೌಂಡ್ ಹಾಕ್ಕೊಂಡೆ, ಮತ್ತು ಡಬಲ್ ಕ್ರೋಶೆ ರೌಂಡನ್ನು ಕಂಪ್ಲೀಟ್ ಮಾಡಿ ಕ್ರಾಸ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಒಂದು ರೌಂಡು. ನೋಡಿ ಇಲ್ಲಿ ನಮಗೆ ಈಗ ಡಿಕ್ರೀಸ್ ಮಾಡಿದ್ವಿ ಅಲ್ಲ, ಒಂದು ಡಬಲ್ ಕ್ರೋಶೆ ಆಯಿತು. 2 ಡಬಲ್ ಕ್ರೋಶೆಯಿಂದ 1 ಡಬಲ್ ಕ್ರೋಶೆ, ಹಾಗಾಗಿ ಇಲ್ಲಿ ಕ್ರಾಸ್ ಸ್ಟಿಚ್ ಹಾಕೋಕ್ಕಾಗಲ್ಲ, ಹಾಗಾಗಿ ಒಂದು ಡಬಲ್ ಕ್ರೋಶೆ. 2 ಚೈನ್ ಹಾಕಿದ್ವಲ್ಲ, ಅದರ ಒಳಗಡೆಯಿಂದ ಹೀಗೆ ಸ್ಲಿಪ್ ಸ್ಟಿಚ್, ಮತ್ತು 2 ಚೈನ್. ಇದೀಗ ಒಟ್ಟು ನಮಗೆ 1 2 3 4 ನಾವು ಒಂದು ರೌಂಡಲ್ಲಿ ಡಿಕ್ರೀಸ್ ಮಾಡಿದ್ವಿ. ಈಗ ಡಬಲ್ ಕ್ರೋಶೆ ರೌಂಡಲ್ಲಿ ನಾವು ಡಿಕ್ರೀಸ್ ಮಾಡಬೇಕು ಒಂದು ಡಬಲ್ ಕ್ರೋಶೆನ. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ, ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. 3 ಲೂಪನ್ನು ಒಂದೇ ಸಲ ಎಳ್ಕೋಬೇಕು. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು, ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ಮತ್ತು ಈ ರೌಂಡ್ ಆದಮೇಲೆ ಮತ್ತೆ ಕ್ರಾಸ್ ಸ್ಟಿಚ್ ರೌಂಡು ಇದೇ ರೀತಿ ಹಾಕ್ಕೊಂಡು ಹೋಗೋದು. ನೋಡಿ, ನಾವಿಲ್ಲಿ ಫಸ್ಟ್ ರೌಂಡ್ ಇದು, ನೆಕ್ಸ್ಟ್ ಕ್ರಾಸ್ ಸ್ಟಿಚ್ ರೌಂಡು. ಕ್ರಾಸ್ ಸ್ಟಿಚ್ ರೌಂಡಲ್ಲಿ ನಾವು ಡಿಕ್ರೀಸ್ ಮಾಡಲ್ಲ. ಈ ರೌಂಡಲ್ಲಿ ನಾವು ಡಿಕ್ರೀಸ್ ಮಾಡಿದ್ವಿ, ಕ್ರಾಸ್ ಸ್ಟಿಚ್ಚಲ್ಲಿ ಮತ್ತೆ ಡಿಕ್ರೀಸ್ ಇಲ್ಲ, ಮತ್ತು ಈ ರೌಂಡಲ್ಲಿ ಡಿಕ್ರೀಸ್ ಮಾಡಿದ್ವಿ. ಈಗ ಡಿಕ್ರೀಸ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಈ ಕಡೆ, ಇವಾಗ ಇಲ್ಲಿ ಇನ್ನೊಂದು ಡಿಕ್ರೀಸ್ ಮಾಡಿದ್ವಲ್ಲ, ಹಾಗಾಗಿ ಈಗ ಕ್ರಾಸ್ ಸ್ಟಿಚ್ ಕರೆಕ್ಟಾಗಿ ಕ್ರಾಸ್ ಸ್ಟಿಚ್ ರೌಂಡಲ್ಲಿ ಏನು ಒಂದು ಡಬಲ್ ಕ್ರೋಶೆ ಏನು ಉಳಿಯಲ್ಲ, ಕ್ರಾಸ್ ಸ್ಟಿಚ್ಚೇ ಅಂದರೆ ಫುಲ್ ಕ್ರಾಸ್ ಸ್ಟಿಚ್ ಹಾಕ್ಕೊಂಡು ಹೋಗೋದು. ಆಮೇಲೆ ಮತ್ತೊಂದು ಇದೇ ರೀತಿಯೇ
ಡಬಲ್ ಕ್ರೋಶೆ ರೌಂಡು, ಕ್ರಾಸ್ ಸ್ಟಿಚ್ ರೌಂಡು. ಡಬಲ್ ಕ್ರೋಶೆ ರೌಂಡಲ್ಲಿ ಮಾತ್ರ ಒಂದೊಂದು ಡಬಲ್ ಕ್ರೋಶೆನ ಡಿಕ್ರೀಸ್ ಮಾಡಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಡಿಕ್ರೀಸ್ ಮಾಡಿಲ್ಲ. ನೋಡಿ, ಇಲ್ಲಿಂದ ನಾವು ಡಿಕ್ರೀಸ್ ಸ್ಟಾರ್ಟ್ ಮಾಡಿದ್ವಿ, ಕಡಿಮೆ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಡಿಕ್ರೀಸ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ಡಬಲ್ ಕ್ರೋಶೆ ಡಿಕ್ರೀಸ್ ಮಾಡಿದ್ವಿ. 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 ಇದು ಕ್ರಾಸ್ ಸ್ಟಿಚ್ಚಲ್ಲಿ ಮಾತ್ರ ಒಂದೊಂದು ಡಬಲ್ ಕ್ರೋಶೆ ಕಡಿಮೆ ಆದಂಗೆ ಡಬಲ್ ಕ್ರೋಶೆನೇ ಹಾಕ್ಕೊಳ್ಳೋದು. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಇಲ್ಲಿಂದ ನೋಡಿ 14 ಸೆಂಟಿಮೀಟ್ರ್ ಇದೆ, 14 ಸೆಂಟಿಮೀಟ್ರು. ಒಂದು ಚೈನ್ ಹಾಕ್ಕೊಂಡು ರನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಇಲ್ಲಿ ತನಕ ನೋಡಿ, ಇಲ್ಲಿಂದ 1 2 3 4 5 6 7 8 9 10 11 ರೌಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಡಿಕ್ರೀಸ್ ಮಾಡಿದ್ದು, ಇದೊಂದು ರೌಂಡ್ ಡಿಕ್ರೀಸ್ ಮಾಡಿಲ್ಲ. ಇಲ್ಲಿಂದ ಇಲ್ಲಿ ಒಂದು ಡಬಲ್ ಕ್ರೋಶೆ ಡಿಕ್ರೀಸ್ ಮಾಡಿದ್ದೀನಿ. ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ. ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಹೀಗೆ ನೋಡಿ, ಇದೊಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ನೋಡಿ, 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ಅದರ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ. 1 2 3. ಮತ್ತೆ ಈಗ ನೋಡಿ, ಇದನ್ನು ಸ್ಕಿಪ್ ಮಾಡಿ ಮತ್ತೆ 3 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ. 1 2 3. ನೋಡಿ, ಮತ್ತೆ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ನೋಡಿ 3. ಆಮೇಲೆ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಮತ್ತು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 1 2 3. ಮತ್ತು ನೆಕ್ಸ್ಟ್ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 1 2 3. ನೋಡಿ, ಫಸ್ಟ್ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಇಲ್ಲೊಂದು ಒಂದು ಚೈನ್ ಹಾಕ್ಕೊಂಡು ಒಂದನ್ನು ಸ್ಕಿಪ್ ಮಾಡಿದ್ವಲ್ಲ ಅಲ್ಲಿಗೆ ನೋಡಿ, ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಬಾರ್ಡ್ರ್ ಹಾಕಲಿಕ್ಕೆ ಪಿಂಕ್ ತಗೊಂಡಿದ್ದೀನಿ. ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಚೈನ್ ಹಾಕ್ಕೊಂಡು ನೋಡಿ, ಹೀಗೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನಾವೀಗ ಈ ಕಡೆಯಿಂದ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ, ಹೀಗೆ ನೋಡಿ, ಹೀಗೆ ನಾವು ಬ್ಯಾಕ್ ಹಿಂದೆ ಇದೆಯಲ್ಲ, ಹಿಂದೆ ಹೀಗೆ ಹಾಕ್ಕೊಂಡು ನೋಡಿ, ಹೀಗೆ ಮತ್ತು ನೆಕ್ಸ್ಟ್ ಹೀಗೆ ಹಾಕ್ಕೊಂಡು
ಬಾರ್ಡ್ರ್ ಹಾಕಬೇಕು. ಅದೇ ಮತ್ತೆ ನೆಕ್ಸ್ಟ್ ಸ್ಟಿಚ್ ಮೇಲೆ ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಸ್ಟಿಚ್ ಮೇಲೆ ಹೀಗೆ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಹೀಗೆ ಹಿಂದೆ ತಗೊಂಡು ಈಗ ಹಾಕ್ತಾ ಹೋಗೋದು. ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ ಬಾರ್ಡ್ರು. ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ, ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಸೂಜಿಯಲ್ಲಿ ಹೀಗೆ ಹೀಗೆ ಫ್ರೆಂಡ್ಸ್. ಮತ್ತೆ ಈಗ ನಾವು ಇಲ್ಲಿಂದ ಬಾರ್ಡ್ರ್ ಹಾಕೋಣ. ಫ್ರೆಂಡ್ಸ್, ನಾವು ಇದೇ ರೀತಿ ಇಲ್ಲಿ ಹಾಕಿದ್ವಲ್ಲ, ಇದೇ ರೀತಿ ಬಾರ್ಡ್ರನ್ನ ಇಲ್ಲಿಂದ ಇಷ್ಟು ನೋಡಿ, ಇದು ಹುಡಿಗೂ ಹಾಕಬೇಕು. ಇಲ್ಲಿಂದ ಫುಲ್ ಕವರ್ ಮಾಡಿ ಫುಲ್ ಹಾಕೋಬೇಕು ಫ್ರೆಂಡ್ಸ್. ತೋರಿಸ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಚೈನ್ ಹಾಕ್ಕೊಂಡು ನೋಡಿ ಹೀಗೆ ನೋಡಿ ಈ ರೀತಿ ಹಾಕ್ತಾ ಹೋಗಬೇಕು.
ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ತಾ ಹೋಗಬೇಕು. ಈ ರೀತಿ ಫ್ರೆಂಡ್ಸ್, ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಾರ್ಡ್ರ್ ಹಾಕಿ ಕಂಪ್ಲೀಟ್ ಆಯಿತು. ನೋಡಿ, ಇಷ್ಟು ಫುಲ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು 4 ಬಟನ್ ಹಾಕ್ಕೊಂಡಿದ್ದೀನಿ. ಸಾರಿ, 3 ಬಟನ್ ಹಾಕ್ಕೊಂಡಿದ್ದೀನಿ. ಒಂದು ಬಟನ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಾರ್ಮಲ್ ನಾವು ಬಟನ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಾಕೋದು. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬಟನ್ ಹೋಲ್ ಇದೆಯಲ್ಲ, ಇಲ್ಲಿ ಹಾಕೋಣ. ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹುಡಿ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.